ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ವಿಡಿಯೋ ಆಗಿರುತ್ತೆ. ಸಂಡೇ ಇವತ್ತೆಲ್ಲ ಬೇಗನೆ ಕೆಲಸ ಆಗಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಕೂಡ ಮಾಡ್ಕೊಂಡ್ವಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಗುರುಪೂರ್ಣಿಮೆ ದಿನ ದೇವಸ್ಥಾನಕ್ಕೆ ಹೋದ್ವಿ. ಫುಲ್ ರಶ್ ಇತ್ತು, ಹೋಗೋಕ್ಕಾಗಲಿಲ್ಲ. ಮತ್ತೆ ರಿಟರ್ನ್ ಬಂದ್ವಿ, ದರ್ಶನ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಸಂಡೇ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನದಲ್ಲಿ ತುಪ್ಪದ ದೀಪ ಮಕ್ಕಳ ಕೈಯಲ್ಲಿ ಹಚ್ಚಿಸ್ದೆ. ಅವರು ದೇವಸ್ಥಾನಕ್ಕೆ ಬರೋದು ತುಂಬ ದಿನ ಆಗಿಬಿಟ್ಟಿತ್ತು. ಅವ್ರ ಕೈಯಲ್ಲಿ ಹಚ್ಚಿಸಿ ಅಲ್ಲಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಅಲ್ಲೂ ದರ್ಶನ ಮಾಡಿಕೊಂಡು ಅಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಗುರುಪೂರ್ಣಿಮೆ ದಿನ ಅದಿನ್ನೂ ತೆಗ್ದಿರಲಿಲ್ಲ, ಅದಕ್ಕೆ ಅಂತಲೇ ಸಂಡೇ ಹೋಗಿದ್ದು. ಹೇಗೆ ಅವತ್ತು ನೋಡಲಿಲ್ವಲ್ಲ, ಇವತ್ತು ನೋಡ್ಕೊಬರೋಣ ಅಂತೇಳಿ. ಹಾಗೆ ಆನ್ ದ ವೇ ನಮ್ಮ ಮನೆ ಹತ್ರ ಅಣ್ಣಮ್ಮನ ಕೂರಿಸಿದ್ರು. ಅಲ್ಲಂತೂ ಸಖತ್ ರಶ್ ಇತ್ತು. ಹಾಗೆ ದೂರದಿಂದನೇ ನಮಸ್ಕಾರ ಮಾಡಿಕೊಂಡು ಬಂದು ಫ್ಯಾಮಿಲಿ ಮಾರ್ಟಲ್ಲಿ ಒಂದು ಸ್ವಲ್ಪ ಪನ್ನೀರೆಲ್ಲ ಬೇಕಿತ್ತು, ಕೆಲವೊಂದು ಐಟಮ್, ಅದನ್ನು ತೊಗೊಂಡು ಮನೆಗೆ ಹೋಗೋಣ ಅಂಥೇಳಿ ಫ್ಯಾಮಿಲಿ ಮಾರ್ಟ್ಗೆ ಹೋದ್ವಿ. ಅಲ್ಲಿಂದ ಐಟಮ್ ಎಲ್ಲ ತೊಗೊಂಡು ಬಂದಾದಮೇಲೆ ಮನೆಗೆ ಶ್ವೇತಾ ಅವ್ರು ಬಂದಿದ್ದರು. ವೀಡಿಯೋ ಮಾಡ್ಕೊಳ್ಳಿಲ್ಲ, ಇವತ್ತು ಜೊತೆಗೆ ಅಣ್ಣನೂ ಬಂದಿದ್ದರಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವರೊಬ್ಬರೇ ಇದ್ದಿದ್ರೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಅವರು ಬಂದು ಹೋದ್ಮೇಲೆ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದರು. ನಾನು ಇಲ್ಲೊಂದು ಸ್ವಲ್ಪ ಏನೋ ಮಾಡ್ತಾಯಿದ್ದೀನಿ, ಒಂದು DIY ಮಾಡ್ತಾಯಿದ್ದೀನಿ. ಯಾರಿಗಾದ್ರೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಹೇಳಿ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡೋ ಅಂಥದ್ದೇನೆ. ಇವಾಗ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಎಲ್ಲ ಗಲೀಜಾಗೋಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಅಡುಗೆ ಮಾಡಬೇಕು. ನೈಟು ಡಿನ್ನರ್ಗೆ ಬಂದು ಬಟರ್ ನಾನ್ ಮತ್ತು ಪನ್ನೀರ್ ಮಸಾಲ ಮಾಡಿದ್ದೆ. ಇಲ್ಲಿ ಬಟರ್ ನಾನ್ಗೆ 2 ಕಪ್ಪಷ್ಟು ಮೈದಾ ತೊಗೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಒಂದು 2-3 ಸ್ಪೂನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ಇದ್ರೂ ಓಕೆನೇ, ನಾನು ನಾರ್ಮಲ್ ಮೊಸರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು.
ಇಲ್ಲಿ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದು ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಇಡ್ತಾಯಿದ್ದೀನಿ. ಇನ್ನು ಇನ್ನೊಂದು ಸೈಡು ಪನ್ನೀರ್ ಮಸಾಲ ಮಾಡ್ಕೊಳ್ಳೋಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದನ್ನು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಪಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಮೆಣಸು, ಸೋಂಪು ಮತ್ತು ಅದನ್ನಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಲೆ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಕೂಡ ಹಾಕೋಬೇಕು. ಇಲ್ಲಿ ಫಸ್ಟು ಹಾಕಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಇಷ್ಟನ್ನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು, ತುಂಬ ಬ್ರೌನ್ ಏನು ಬೇಡ. ಇದಕ್ಕೊಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲೊಂದು 6-7 ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಕಟ್ ಮಾಡಿರೋಂಥ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಬೇಗ ಬೇಯುತ್ತೆ ಅಂಥೇಳಿ ಒಂದು ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಆಗ್ತಾ ಬಂತು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದೇನಿರುತ್ತೆ ಅದನ್ನೆಲ್ಲ ಇದ್ರ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ ಗ್ಯಾಸ್ ಆಫ್ ಮಾಡಿದ್ರು ಅದೇ ಬಿಸಿಗೆ ಕೊತ್ತಂಬರಿ ಸೊಪ್ಪು ಕೂಡ ಎಣ್ಣೆಲಿ ಫ್ರೈ ಆಗುತ್ತೆ. ಅದಕ್ಕೆ ಆ ಥರ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಾಕ್ಕೋಬೋದು. ನಿಮಗೆ ಯಾವುದು ಹಾಕ್ಕೋಬೇಕು ಅನಿಸುತ್ತೋ ಅದನ್ನು ಹಾಕ್ಕೊಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅದಕ್ಕೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದರಲ್ಲೇ. ಅದು ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈ ಕಡೆ ಸೈಡಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡಿ ಇಟ್ಟಿದ್ನಲ್ಲ ಅದು ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬೋಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಫೈನಲಿ ಈ ಥರ ಆಗಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಇತ್ತಲ್ಲ ಒಂದು ಸ್ವಲ್ಪ ಗ್ರೀನಿಶ್ ಕಲರ್ ಕಾಣಿಸುತ್ತೆ. ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪೌಡರು, ಒಂದು ಸ್ವಲ್ಪ ಅರಿಶಿನ ಇದಿಷ್ಟೇನೋ ಹಾಕ್ಕೊಂಡು ಚೆನ್ನಾಗಿ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ನಾವು ಫ್ರೈ ಆಗಬೇಕಾದ್ರೆ ಹಾಕ್ತೀವಿ. ಇದು ಒಂದು ಸ್ವಲ್ಪ ಪನ್ನೀರ್ಗೆ ಯಾವುದೇ ಥರ ಮಾಡಿದ್ರೂ ಮಸಾಲೆ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀವಿ. ಇವಾಗ ಪನ್ನೀರ್ ಕೂಡ ಫ್ರೈ ಆಗಿದೆ. ಇದನ್ನು ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ಪಾತ್ರೆಗೆ ನಾನು ಫೈನಲಾಗಿ ಇದಕ್ಕೇ ಒಗ್ಗರಣೆ ಹಾಕ್ಕೊತೀನಿ. ಒಂದೇ ಅಡುಗೆ ಆಗಿರೋದ್ರಿಂದ ಏನು ತೊಳಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಅದಕ್ಕೇ ನಾನು ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲದಿದ್ದವರು ತೊಳೆದು ಕೂಡ ಮತ್ತೆ ಎಣ್ಣೆ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಒಂದೇ ಅಡುಗೆ ಅಲ್ವ ಅಂತ ಅದೇ ಪ್ಯಾನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೇ ಒಂದು ಎಣ್ಣೆ ಹಾಕಾದ್ಮೇಲೆ ಒಂದು ಚಕ್ಕೆ ಪೀಸು, 1-2 ಲವಂಗ, ಒಂದು ಮರಾಠಿ ಮೊಗ್ಗು, ಅನಾನಸು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಪನ್ನೀರು, ಮಶ್ರೂಮ್ ಇದು ಯಾವುದೇ ಥರ ಮಸಾಲೆ ಹಾಕಿ ಮಾಡಿದ್ರೂ ಅಡುಗೆಗಳು ಕೆಡಲ್ಲ. ಏನೋ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈ ಥರ ರುಬ್ಕೊಂಡು ಮಾಡಿದ್ರೆ ಗ್ರೇವಿ ಚೆನ್ನಾಗಿ ಜಾಸ್ತಿ ಸಿಗುತ್ತೆ. ನೆಕ್ಸ್ಟು ಈ ಮಸಾಲೆ ಕೂಡ ಒಂದು ಸ್ವಲ್ಪ ಆವಾಗ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ನಾವು ಸೇರಿಸ್ಕೊಬೇಕು. ಕುದೀತಾ ಇದೆ ಚೆನ್ನಾಗಿ. ಒಂದು ಸ್ವಲ್ಪ ಆಯಿಲ್ ಬಿಡೋ ತನಕ ಫ್ರೈ ಮಾಡಬೇಕು. ಇವಾಗ ನಾನು ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಮೊಸರಿಗೆ ಅಚ್ಕಾರದ ಪುಡಿ, ಸಾಂಬಾರು ಪೌಡರ್ ಇದನ್ನೆಲ್ಲ ಅದನ್ನು ಕೂಡ ಇವಾಗ ಇದೇ ಮಸಾಲೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಮಸಾಲೆ ಎಲ್ಲ ಬೇಯೋ ತನಕ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ. ಈ ಸೈಡ್ ನಾನು ಬಟರ್ ನಾನ್ ಮಾಡೋಕ್ಕೆ ಅಂತೇಳಿ ಶೆಲ್ಫ್ ಕೂಡ ಅದೇ ಟೈಮಲ್ಲೇ ಕ್ಲೀನ್ ಮಾಡ್ಕೊತೀನಿ. ಬೇಗ ಅಡುಗೆ ಕೂಡ ಆಗಿಬಿಡುತ್ತೆ. ಒಂದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಮತ್ತು ಇನ್ನೊಂದು ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ. ಅದನ್ನು ಲೋ ಫ್ಲೇಮ್ ಮಾಡಿಟ್ಟು ಈ ಕಡೆ ನಾನು ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೇ ಮಾಡೋಣ ಅಂಥೇಳಿ.
ಮಸಾಲೆ ಕುದಿಯೋಕೆ ಇಟ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ಆವಾಗ ಉಪ್ಪು ಹಾಕ್ಕೊಂಡು ಮಸಾಲೆ ಎಲ್ಲ ಕುದ್ದಾದ್ಮೇಲೆ ಪನ್ನೀರ್ ಹಾಕಿ ಒಂದು 2 ನಿಮಿಷ ಬೇಯಿಸಾದ್ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಅದನ್ನು ಎತ್ತಿ ಇಟ್ಕೊಂಡೆ. ಇವಾಗ ನೆಕ್ಸ್ಟ್ ಇಲ್ಲಿ ಬಟರ್ ನಾನ್ ಮಾಡೋಣ ಅಂಥೇಳಿ ಬಟರ್ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಬೇಕಾಗುತ್ತೆ. ಅದಾದಮೇಲೆ ಈ ಕಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆ ಕಡೆ ಆಯಿಲ್ ಮತ್ತು ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡನ್ನೂ ಕೂಡ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಇರುತ್ತೆ ಅದನ್ನು ತಗೋಬೋದು. ನಾನಿಲ್ಲಿ 2 ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹಿಟ್ಟನ್ನೆಲ್ಲ ತಗೊಂಡು ರೌಂಡ್ ಶೇಪಲ್ಲಿ ಲಟ್ಟಿಸಿ ಅದಕ್ಕೆ ಆವಾಗಲೇ ಇಟ್ಕೊಂಡಿದ್ನಲ್ಲ ಒಂದು ಸ್ವಲ್ಪ ಕಪ್ಪು ಎಳ್ಳು, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು ಹಾಕಿ ಚಪಾತಿ ಥರ ಅರೆದು ನೀರು ಹಾಕಿರ್ತೀನಲ್ಲ ಅದು ಹಂಚ್ ಮೇಲೆ ಅಂಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಒಂದು 2 ನಿಮಿಷ ಬೆಂದಮೇಲೆ ಈ ಥರ ಅದನ್ನು ತಿರುಗಿಸಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಹಂಚು ಇಟ್ಕೊಳ್ಳೋಕ್ಕೆ ಇಲ್ವಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ನಾನು ಒಂದೆರಡು ಈ ಥರ ಬ್ಯಾಕ್ ಸೈಡ್ ಈ ಥರ ಬೆಂದಿರುತ್ತೆ, ಫ್ರಂಟ್ ಆ ಥರ ಸುಟ್ಟೋ ರೀತಿ ಬೆಂದಿರುತ್ತೆ. ಅದಕ್ಕೆ ನಾವು ಮೇಲ್ಗಡೆ ಬಟರ್ನ ಹಾಕ್ಕೊಂಡ್ರೆ ಬಟರ್ ನಾನ್ ರೆಡಿ ಆಗುತ್ತೆ. ಈ ಥರನೂ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ನಾನು ನೆಕ್ಸ್ಟು ಆ ಥರ ಒಂದು 2-3 ಮಾಡಿದೆ. ಮತ್ತು ಇನ್ನೊಂದು ಸ್ವಲ್ಪ ನಾವು ಹೇಗೆ ಚಪಾತಿನೆಲ್ಲ ಬೇಯಿಸ್ಕೊಳ್ತೀವಿ ಅದೇ ಥರ ಕೂಡ ನಾವು ಬೇಯಿಸ್ಕೊಳ್ಬೋದು. ಆಲ್ಮೋಸ್ಟ್ ನಂದೆಲ್ಲ ರೆಡಿ ಆಗ್ತಾ ಬಂತು. ಇನ್ನೊಂದಿತ್ತು ಲಾಸ್ಟ್, ಅದನ್ನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಪಾನ್ನೇ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡೆ. ಅದು ಟೈಮ್ ಆಗುತ್ತೆ, ನನಗೆ ತಿರುಗಿಸಿ ಮಡ್ಸೋಕ್ಕೂ ಕಷ್ಟ ಆಗ್ತಾಯಿತ್ತು. ಅದಕ್ಕೇ ಇದರಲ್ಲಿ ಆಯಿಲ್ ಬೇಕಾ ಅಥವಾ ಬಟರ್ ಬೇಕಾ, ಯಾವುದು ಕೂಡ ನಿಮಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನಿಲ್ಲಿ ಬಟರ್ನ ಮೇಲೆ ಹಚ್ಕೊಳ್ತಾ ಇದ್ದೀನಿ. 2 ಸೈಡು ಈ ಥರ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿಯಾಗಿ ಹೋಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು ಮನೇಲೇ. ನಾವು ಹೋಟೆಲ್ಗೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಒಂದು ಸ್ವಲ್ಪ ಮನೇಲೇ ಒಂದು ಸ್ವಲ್ಪ ಕಷ್ಟ ಅನ್ಸಿದ್ರೆ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇವಾಗ ಎಲ್ಲ ಕೂಡ ರೆಡಿ ಆಯಿತು. ಇದ್ರ ಜೊತೆಗೆ ಮುಂಚೆನೇ ಪನ್ನೀರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ರೆಡಿಯಾಗಿದೆ. ಇವಾಗ ಡಿನ್ನರ್ನ ಮುಗಿಸ್ಕೋಬೇಕು ಅಷ್ಟೇ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.